ಆಗ ಡೈಲಿ ನಾವು ಮೀಟುನ ಕರಿತೀವಿ ಬೆಳಗ್ಗೆ ಬಂದ ತಕ್ಷಣ ಕಾಫಿಗೆ ಬಾ ಅಂತ ಬಿಸ್ಕೆಟ್ ತಿನ್ನಕ್ಕೆ. ನಮ್ಮ ಅತ್ತೆ ಕರೆದ್ರವಳು ಏನು ಮಾಡ್ತಾಳೆ ನೋಡ್ಕೊಳ್ಳಿ. ಕರೀಮ ಬರ್ತೀಯಾ? ಬರಲ್ಲ 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 ಬಾ ಬರಲ್ಲ 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 ಕಾಣಿಸ್ತಿಲ್ಲಮ್ಮ ಅವಳು. ಬರಲ್ಲ ಬರಲ್ಲ ಬಾಯ್ ಬಿಟ್ಟು ಬಾ ಅಂತ ಕರೀರಿ. ಮಿಟ್ಟು ಬರ್ತೀಯಾ ಬರಲ್ವಾ? ಬರಲ್ವಾ? ಏ ಬಾಯ್ ಬರಲ್ಲ ಬಾ ಮಿಟ್ಟು. ಬರಲ್ಲ. ಸರಿ ಸರಿ ಬಾ ಬಾ ಬಾ. ಬರಲ್ವಾ? ಹಠ ಮಾಡಬೇಡ ಬಾ. ಬರಲ್ಲ ಬರಲ್ವಂತೆ ನೋಡಿ. ಯಾಕೆ ಬರಲ್ಲ? ಬಾಮ್ಮ ಬರಲ್ವಾ? ಬರಲ್ವಾ? ಏ ಇನ್ನು ಇಲ್ಲಿ ನೋಡು ಬಿಟ್ಟ ಬರಲ್ವಾ? ಬಾ ಮಿಟ್ಟು. ಬರಲ್ವಾ? ಹೋಗ್ತೀನಿ ಬರಲ್ಲ ಬರಲ್ಲ. ಮೂತಿನೇ ಇಡಕ್ ಹೋಯ್ತದ. ಅವಾಗ ಹೇಳಿದ್ರಲ್ಲ ಆತರ ಬಾ ಬಾ ಅಂತ ಕರೀಗಳು ಬರಲ್ಲ ಅಂತ ಅವಾಗ ಮಾಡಿದ್ಲಲ್ಲ. ಬಿಟ್ಟು ಇಲ್ಲಿ ನಡಿಲೆ ಇಲ್ಲಿ ನಡೆ. ಅಲ್ಲಿ ನೋಡೋರಿ ಬಾ ಮಿಟ್ಟು. ಬಾ ಬರಲ್ಲ ಬರಲ್ವಾ? ಬಾ ಬರಲ್ವಂತೆ ಬರಲ್ವಂತೆ ಬಾ ಬರಲ್ವಂತೆ. ಅಯ್ಯೋ ಬರಲ್ವಂತೆ. ಈಗ ನಾನು ಟ್ರೈ ಮಾಡ್ತೀನಿ ನೋಡ್ಕೊಳ್ಳಿ. ಅರೆ ಅಯ್ಯೋ ಹೊಟ್ಟೈತು ಅಮ್ಮ. ಯಾವಾಗ ಆತರ ಹೆಂಗ್ ಮಾಡಿದ್ಲು? ದೂರದಿಂದ ಇದ್ರೇನೋ. ಬರಲ್ಲ ಹಿಂದೆ ಇಲ್ಲಿ ಬರಲ್ವಾ? ಏ ಬರೇ ಬಿಸ್ಕೆಟ್ ಬಿಸ್ಕೆಟ್ ಬರಲ್ವಾ? ಬರಲ್ಲ. ಇಲ್ಲ ಅವಳೇ ಮಾಡ್ತಾಳೆ. ಬಾ ಇಲ್ಲ ನಾನು ಟ್ರೈ ಮಾಡ್ತೀನಿ. ಅಯ್ಯೋ ಬರಲ್ವಂತೆ ಬರಲ್ವಂತೆ ಅವಳು. ಸರಿ ನಾನು ಕರಿತೀನಿ ಇವಾಗ. ನಾನು ನನ್ನ ಟರ್ನ್. ಮಿಟ್ಟು ಈಗಲೂ ಹೇಳ್ತಾ ಇದ್ದೀನಿ ಪ್ಲೀಸ್ ನನ್ನ ಮರ್ಯಾದೆ ಉಳಿಸು ಸರಿನಾ? ಸರಿ ಮುತ್ತ ಮೇಲೆ ಕೊಡ್ತೀನಿ ಹೋಗು ಇವಾಗ. ಬಾ ಅಮ್ಮಿ ಬಾ. ಇವ್ರು ಇಲ್ಲ ರಮೇಶ್ ತುಂಬ ಸಕ್ಕತ್ ಆಟಾಡಿಸ್ತಾವಳೆ. ಬಾ ಮಿಟ್ಟು ಹೋಗೋಣ. ಅಮ್ಮ ಸರಿ ಸರಿ ಬರಲ್ವಂತೆ ನೋಡಿ. ಬರಲ್ವಾ? ಬರಲ್ವಾ? ಮುತ್ಕೊಡು ಅಷ್ಟೇ ಕೇಳೋದು. ಬರೀ ಮುಟ್ಬೇಕಾ? ಅದಕ್ಕೆ ಕರೆದ ಮಾತ್ರ ಪುಸ್ತಕದ ಹೊಡ್ಕೊಂಡ್ಬಿಡ್ತೀಯ. ಬಾ ಸರಿ ಬಾ ಬಾ ಸರಿ ಬಾ ಬಾ. ಹಚ್ಚಬಾರ್ದು. ಬರಲ್ವಾ? ಬರಲ್ವಂತೆ ನೋಡ್ರ ಶ್ರೋಮ. ಬಾ ನೋಡ್ಕೊಳ್ಳಿ ಇರೋರಿ. ಈಗ ಬರಲ್ಲ ಅಲ್ಲ ತಾನೆ? ನೋಡ್ಕೊ ಇವಾಗ ನೋಡ್ಕೊ ಏನು ಮಾಡ್ತಾಳೆ ಅಂತ. ಬರಲ್ವಾ? ಬರಲ್ವಾ? ಈಗ ಅರಿ ಕರೆದ ತಕ್ಷಣ ಬಂದರೆ ನಿನ್ಗೆ ಹಬ್ಬ ಕಾಯಿಸ್ತೀನಿ. ಅರಿ ಕರೆದಾಗ ಬಂದರೆ ಹಬ್ಬ ಕಾಯಿಸ್ತೀನಿ ಹೇಳ್ತಾ ಇದ್ದೀನಿ. ಒಂದು ನಿಮಿಷ ಈ ಕಡೆ ಬಾರಿ ವಿಡಿಯೋ ಆನ್ ಮಾಡ್ತೀನಿ. ಬಾ ನೋಡ್ಕೊಳ್ಳಿ ಪಟ್ಟದ ಬತ್ತಲ್ಲಿ ನೋಡ್ಕೊಳ್ಳಿ. ಈಗ ಅವಳು ಬರ ಮಿಟ್ಟು ಬಾ 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 ಬಾರ. ನೋಡಿದ್ರಾ ನೋಡಿದ್ರೆ ಇವಳಿಗೆ ಎಷ್ಟೈತೆ ಇವಳಿಗೆ ನೋಡಿ. ಮತ್ತೆ ತಿನ್ಕೊಬಿಡೋಣ ಬಾಮ್ಮ ಇವಳನ್ನ. ಹಂಗೆ ರೇಷ್ಮ ಕೊಬ್ಬಳಿಗೆ ಅವಳು ಪಿಯ ಎಲ್ಲ ಎತ್ತಕದ್ ನಾನು ಮುದ್ದು ಮಾಡೋದು ನಮ್ಮ ಅತ್ತೆ. ಬೆಳಗ್ಗೆ ಬೆಳಗ್ಗೆ ಆಟ ಆಡಿಸ್ತೀಯ ನೀನು. ಬೆಳಗ್ಗೆ ಬೆಳಗ್ಗೆ ಆಟ ಆಡಿಸ್ತೀಯ. ಇವಾಗ ಝೆಟ್ಟೋಲಿ 3ನೇ ಸಿಲಿಂಡರ್ 4 ಸಿಲಿಂಡರ್ ಬುಕ್ ಮಾಡ್ತಾರೆ. ಬುಕ್ ಮಾಡ್ತಾ ಇದ್ದೀನಿ ನೋಡಿ. ಬಂದಿದೆ ಟಿಶ್ಯೂ ನೋಡಿ ಯಾವ ಥರ ಇದೆ. ಬಾಯಿಗೆ ಹಾಕೊಂಡು ತಿನ್ಕೊಡಲ್ಲ. ಮೇ ತಿನ್ಕೋ. ನಾಗಲಕ್ಷ್ಮಿಗೆ ತುಪ್ಪ ಕೊಟ್ಟಿದ್ರು ನಮಗೆ. ಇದು ಜೇನುತುಪ್ಪ ಕೊಟ್ಟಿದ್ರು ನಮಗೆ ಕೊಟ್ಟಿಲ್ಲ. ಕೊಟ್ಟಿಲ್ವಾ? ಹಾಂ ಅದೇನು ಬುಕ್ ಮಾಡಿದೆ ನೀನು? ಅವ್ಳು ಮಾಡಿದ್ದಕ್ಕೆ ಈ ಥರ ಹಣ್ಣೆಲ್ಲ ಇರಲಿಲ್ಲ ಅಂತ. ಹಣ್ಣೆಲ್ಲ ಇದೆ ಅಲ್ಲಿ 40 ರೂಪಾಯಿ ಕೊಟ್ಟಿದ್ವಿ. ಬಟ್ ಮೋಸ ಇಲ್ಲ. ಇಷ್ಟೊಂದು ಗೋಡಂಬಿ ಹಣ್ಣು ದ್ರಾಕ್ಷಿ ಎಲ್ಲ ಹಾಕಿದ್ದಾರೆ. ಕೊಡ್ತೀನಿ ಪ್ಲೇಟ್ ಎಲ್ಲ ಕೊಟ್ಬಿಡು. ತಿಂಡಿ ಒಳ್ಳೇದು. ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ. ಆ ಡ್ರೈ ಫ್ರೂಟ್ಸ್ ಐಸ್ ಕ್ರೀಮ್ ಜೊತೆ ಹಾಕಿರೋ. ಇದಾಗುತ್ತೆ ಬೇಡಪ್ಪ. ಇದು ಅಂದ್ರೆ ಐಸ್ ಕ್ರೀಮು ಅದೆಲ್ಲ ಸೇರಿಸಿ ಹಾಕಿರೋದು. ಐಸ್ ಕ್ರೀಮ್ ಇದೆಲ್ಲ ಹಾಕಿರೋದು. ಒಂಥರ ಪ್ರಾಬ್ಲಮ್ ಆಗುತ್ತೆ. ನಮ್ಗೆ ಬೇಡ. ಯಾವ ಪ್ರಾಬ್ಲಮ್ ಆಗಲ್ಲ. ನೀವು ಎಷ್ಟು? 5 ರೂಪಾಯಿ. ಪರವಾಗಿಲ್ಲ. ಎಲ್ಲ ಬುಕ್ ಮಾಡಿ ತರಿಸ್ಕೊಂತಾರೆ. ಪರವಾಗಿಲ್ವಾ? 1 kg. ಇದನ್ನೆರಡು 1 kg 4ರಿಂದ 12.
ಇಷ್ಟೇ, ಇಷ್ಟಕ್ಕೆ 39 ರೂಪಾಯಿ ದುಡ್ಡು. ಕೊತ್ತಂಬರಿ 5 ರೂಪಾಯಿ ಮೋಸ ಇಲ್ಲ. ಕೊತ್ತಂಬರಿ ಮೋಸ ಇಲ್ಲ. ಬದನೆಕಾಯಿ ಮಸಾಲ 13 ರೂಪಾಯಿ. ಹಾಂ, ಬದನೆಕಾಯಿ ಮೋಸ ಇಲ್ಲ. ಬದನೆಕಾಯಿ ಚಟ್ನಿ ಮಾಡಿಬಿಟ್ಟು ಚೆನ್ನಾಗಿ ಖಾರ ಜಾಸ್ತಿ ಆಗಿ ಮಾಡ್ಕೊಡ್ತೀನಿ ಸುಂದರಿ. ಅಪ್ಪ ವರ್ಷ ನಿಮ್ಗೆ ಮೀಟು ಬರೇ. ಏನು ಮಾಡಿ ಗೊತ್ತಾ, ಹಸಿಮೆಣಸಿನ್ಕಾಯಿ ಮೀಟು ಎಲ್ಲಾನು ಹಾಕಿದ್ದೆ ಅಮ್ಮ. ಬಾಯ್ಲಿ ಹಾಕಿದ್ದೆ, ಟೊಮೆಟೊ ಎಲ್ಲ. ಗಟ್ಟಿಯಾಗಿ ಮಸ್ತ್ ಮೀಟು. ಜಾಸ್ತಿ ಹಸಿಮೆಣಸಿನ್ಕಾಯಿ ಹಾಕಿ ಮಾಡ್ತೀನಿ, ಅದು ಹಸಿಮೆಣಸಿನ್ಕಾಯಿ ಖಾರ ಇಲ್ಲ. ಮೀಟು ಇವಾಗ ಅಪ್ಪ ಇಲ್ಲಲ್ಲ, ಅಪ್ಪ ಬರೋತಂತ ನಾವೇ ಚೆನ್ನಾಗಿ ತಿನ್ನೋದು. ಅಪ್ಪ ಇದ್ರೆ ಪಾಪ ತಿನ್ಬೇಡ ಅಂತ ಆಯ್ತಾ? ಅಲ್ಲ ಖಾರ ನಾವು ಇಲ್ಲ, ನಾರ್ಮಲ್ ಉಪ್ಪು ಎಲ್ಲ ಹಾಕ್ತಿದೆ, ಖಾರ ಮಾತ್ರ ಕಡಿಮೆ ಹಾಕ್ತಾ ಇದೆ. ಇವತ್ತು 3 ದಿನ ಸ್ಪ್ರೇ ಹೊಡೆದಿಲ್ಲ, ಕಾಣಿಸ್ತಾನೆ ಇಲ್ಲ ಪಾಪ. ಇದು ನೆಕ್ಸ್ಟ್ ಡೇ ವ್ಲಾಗು. ನೆಕ್ಸ್ಟ್ ಡೇ ಅತ್ತೆ ಮನೆ ಕಡೆ ರಿಲೇಷನ್ನು ಮದುವೆ ಇತ್ತು. ಅದರಿಂದ ನಾನು, ಅತ್ತೆ, ತಾತ 3 ಜನನು ಬೆಳಗ್ಗೆ ಒಂದು 8 ಗಂಟೆಗೆಲ್ಲ ಮನೆ ಬಿಟ್ವಿ. ಸಂಡೇ ಏನಂತಂದರೆ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಟ್ ಬಸ್ಸಲ್ಲಿ ಹೋಗೋಕ್ಕೆ ನನಗೇನು ಬೇಜಾರಿಲ್ಲ, ಆರಾಮಾಗಿ ಹೋಗ್ತೀನಿ. ನನಗೆ ಸ್ವಲ್ಪ ಸೀಟ್ಗಳಿರಬೇಕು, ಪ್ಲಸ್ ಇನ್ನೊಂದು ತುಂಬ ಕ್ರೌಡ್ ಇರಬಾರ್ದು. ಮತ್ತು ತುಂಬ ಹೊತ್ತು ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡೋದು, 2-3 ಬಸ್ ಕ್ಯಾಚ್ ಮಾಡೋ ಥರ ಇದ್ದರೆ ನಾನು ನಿಜವಾಗ್ಲೂ ಬಸ್ಸಲ್ಲಿ ಹೋಗೋಕೆ ಇಷ್ಟ ಆಗೋಲ್ಲ. ಇಲ್ಲಾಂದರೆ ನಾನು ಇಷ್ಟಪಟ್ಟು ಹೋಗ್ತೀನಿ, ಎಷ್ಟು ದೂರ ಬೇಕಾದರೂ ಬಸ್ಸಲ್ಲಿ. ಆ ಥರ ಎಲ್ಲ ಏನು ಬೇಜಾರಿಲ್ಲ. ಬಟ್ ಸ್ವಲ್ಪ ಹತ್ರ ಇದ್ದಿದ್ರೆ ನಾವು ಆಟೋ ಬುಕ್ ಮಾಡ್ಕೊಂಡು ಹೋಗ್ತಿದ್ವಿ. ಬಟ್ ಸ್ವಲ್ಪ ದೂರ ಇತ್ತು ಬಿಡ್ದಿ. ನಮ್ಮ ಬನಶಂಕರದ ಬಿಡ್ದಿದ್ರೆ ಸ್ವಲ್ಪ ದೂರನೇ ಆಗುತ್ತಲ್ವ, ಅದರಿಂದ ಬಸ್ಸಲ್ಲೇ ಹೋಗ್ತಾಯಿದ್ದೀವಿ. ನೋಡಿ, ನಮ್ಮ ತಾತ ಕೂಡ ಸ್ಮೈಲ್ ಮಾಡ್ತೈತೆ. ಸಫಾರಿ ಹಾಕ್ಕೊಂಡೈತೆ ನಮ್ಮ ತಾತ. ಸಫಾರಿದೊಂದು ಸ್ಟೋರಿನೇ ಇದೆ. ನಮ್ಮ ತಾತಂಗೆ ಸಫಾರಿ ಬಟ್ಟೆ ತುಂಬ ಇಷ್ಟ. ಸೊ ಹಾಕ್ಕೊಂಡಿದ್ರು. ನೆಕ್ಸ್ಟು ನೋಡಿ, ಬಿಡ್ದಿಲಿ ಇಳ್ಕೊಂಡ್ಮೇಲೆ ಅತ್ತೆ ಮಲ್ಗೆ ಹೂ ಕೊಡಿಸ್ತು ಮುಡ್ಕೊ ಅಂತ. ಅದಕ್ಕೂ ಒಂದು ಸ್ಟೋರಿ ಇದೆ. ಏನಂತಂದರೆ ಅತ್ತೆ ಬೆಳಗ್ಗೆಯಿಂದನೇ ಹೂ ಮುಡ್ಕೊ ಅಂತಾಯಿತು. ಬೇಡಮ್ಮ, ಬಸ್ಸಲ್ಲೆಲ್ಲ ಅದನ್ನು ಹೂ ಮುಡ್ಕೊಂಡು ಥರ ಗಿಜಿ ಥರ ಅನಿಸುತ್ತೆ ಅಂದಿದೆ. ಸರಿ ಬಾ, ಅಲ್ಲಿ ಹೋದ್ಮೇಲೆ ಕೊಡಿಸ್ತೀನಿ ಅಂದಿದ್ರು. ಸರಿ, ನಮ್ಮ ಅತ್ತೆ ತಮ್ಮನ ಮಗ ಸೂರ್ಯ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಅಂದ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಿದ್ವಲ್ಲ, ಬಿಡ್ದಿಲ್ಲ, ಹಂಗೇನೆ ಒಂದು ಮಳ ಹೂ ಕೊಡಿಸಿದ್ರು. ಮುಟ್ಕೊಂಡು ಇವಾಗ ಚೌಟ್ರಿ ಹತ್ರ ಬಂದಿದ್ದೀವಿ. ಸ್ವಲ್ಪ ಕ್ಲಿಪ್ಪಿಂಗ್ಸ್ಗಳು ತೊಗೊಂಡಿದ್ದೀನಿ, ಜಾಸ್ತಿ ಅಲ್ಲ. ಸ್ವಲ್ಪ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ ಫ್ರೆಂಡ್ಸ್, ಇವ್ರೇನೆ. ಇವ್ರಿಗಾದ್ರೆ ಹುಡುಗಿ ಇದೆ ಹೇಳಿ. ಇವ್ರ ಹೆಸರು ಚಂದ್ರ ಅಂತ. ನೋಡಿ, ನೋಡ್ಕೊಳ್ಳಿ. ಇವಾಗ ಮಂಟಪ ಸುತ್ತಲೂ ಮದುವೆ ಅಂದಮೇಲೆ ಮಂಟಪ ಸುತ್ತಲೂ ಜನಗಳು ಯಾವಾಗಲೂ ತುಂಬ್ಕೊಂಡಿರ್ತಾರೆ. ಬಿಕಾಸ್ ರಿಲೇಷನ್ಸ್ ಅವರು ಅಂತ. ಹುಡುಗಿ ಕಾಣಿಸ್ತಾನೆ ಇರಲಿಲ್ಲ. ಟಿ ವಿಲಿ ಇಟ್ಟಿದ್ರು, ಆರಾಮಾಗಿ ನೋಡ್ಬೋದಿತ್ತು ಟಿ ವಿಲಿ ನೋಡ್ತಾ ಇದ್ವಿ. ಬಟ್ ಆ ಹುಡುಗಿ ಎಷ್ಟು ಹೊಳ್ತಾಯಿತ್ತು ಅಂದರೆ ನನಗೆ ಒಂಥರ ಅನ್ನಿಸ್ತಾಯಿತ್ತು. ಕೋಲ್ಡ್ ಗಿಲ್ಲಾಗಿತ್ತು ಅನಿಸುತ್ತೆ. ಒಂದು ನೋಸಲ್ಲಿ ಕೂಡ ವಾಟರ್ ಥರ ಬರ್ತಾಯಿತ್ತು. ಪ್ಲಸ್ ಐಯಲ್ಲಿ ಕೂಡ ಅಳ್ತೇನೆ ಇತ್ತು ಆ ಹುಡುಗಿ. ಎಷ್ಟು ಮುಗ್ಧ ಮನಸ್ಸು ಅಂತ ಅದರಲ್ಲೇ ಗೊತ್ತಾಯಿತು. ಹಳ್ಳಿ ಹುಡುಗಿ. ಏನು ಫೀಲ್ ಆಯಿತೋ ಏನು ಅಂದರೆ ಫೀಲ್ ಆಗುತ್ತೆ. ಅಪ್ಪ ಅಮ್ಮನ ಬಿಟ್ಟು ಹೋಗ್ತೀವಿ ಅನ್ನೋದು. ಒಂದು ಹುಡುಗಿ ಇಬ್ಬರೇ ಇದ್ದಿದ್ದವರು. ಅವಳಿಗೆ ತಮ್ಮ ಇದ್ದಾನೆ. ಬಟ್ ಬ್ಯಾಂಗ್ಳೂರು ಹುಡುಗಿರೆಲ್ಲ ಸ್ವಲ್ಪ ಬೋಲ್ಡಾಗಿರ್ತಾರೆ, ಅಷ್ಟಾಗಿ ಅಳೋದು ಈ ಥರ ಎಲ್ಲ ಇರಲ್ಲ. ಬಟ್ ಹಳ್ಳಿ ಹುಡುಗಿ ಅಲ್ವಾ, ನಂಗೆ ಅದು ಒಂಥರ ಅನ್ನಿಸ್ತು ಪಾಪ ಅಳವಾಗ. ಏನೂ ಮಾಡೋಕ್ಕಾಗಲ್ಲ. ಎಲ್ಲರೂ ಸೀರಿಯಸ್ಸಾಗಿ ನೋಡ್ತಾ ಇದ್ರು ಟಿ ವಿ ಕಡೆಗೆ. ಅಕ್ಷತೆ ಎಲ್ಲ ಕೊಟ್ಟಿದ್ದು ಮದುವೆ ಟೈಮಲ್ಲಿ ನೀನು ಅಲ್ಲಿ ಕೊಡ್ತಾ ಪ್ಲಸ್ ಮಾಡಿಬಿಟ್ಟು ನೆಕ್ಸ್ಟ್ ಬಂದು ಊಟ ಮಾಡಿದ್ವಿ. ಬಿಸಿಲಾಗಿರೋ ಕಾರಣ ಅಷ್ಟಾಗಿ ಊಟ ಮಾಡೋಕ್ಕಾಗಿಲ್ಲ. ಇದೇನು ಅಂದರೆ ಮದುವೆ ಎಲ್ಲ ಮುಗಿದು ಎಲ್ಲ ಆದಮೇಲೆ, ತಾಳಿ ಕಟ್ಟಿದ್ಮೇಲೆ ಅಶ್ವಿನಿ ನಕ್ಷತ್ರ ನೋಡಿದ್ಮೇಲೆ ಒಂದು ಶಾಸ್ತ್ರ ಇದೆ. ಆ ಶಾಸ್ತ್ರ ಮಾಡಿಸಿದ್ರು. ಅಷ್ಟರಲ್ಲಿ ಹುಡುಗಿ ಸ್ವಲ್ಪ ಕೂಲ್ ಆಗಿತ್ತು. ಆಮೇಲೆ ನೆಕ್ಸ್ಟು ಮನೆಗೆ ಬಂದ್ವಿ. ಮನೆಗೆ ಬಂದಮೇಲೆ ಮೀಟು ಏನೆಲ್ಲ ಬೈತಾಳೆ ಅಂತ ನೀವು ನೋಡಿ. ನಮಗೆ ಗೊತ್ತಿತ್ತು. ಇವಾಗ ಬಂದಿದ್ದೀವಲ್ಲ, ಏನು ಅವಳು ಸಮಾಧಾನ ಆಗಬೇಕು. ಬೈ ಬೈ ಹಾಂ, ಬೈ ಮುತ್ತಂತೆ ಕೊಡಮ್ಮ, ಹಾಂ, ಬೈ ಅದೆಷ್ಟು ಬೈತೆ ಬೈ. ಮುತ್ತಂತೆ ಕೊಡಮ್ಮ. ಮುತ್ಕೊಡ್ಬೇಕಾ? ಬಾ. ಹಾಂ, ಬಾ. ಕೊಡು. ಎಲ್ಲೋಗಿದೆ? ಹಾಂ, ಸರಿ, ಬಾ. ನಮಗೆ ಗೊತ್ತು ನೀನು ಹಿಂಗೆ ಮಾಡೇ ಮಾಡ್ತೀಯ ಅಂತ. ನಮಗೆ ಗೊತ್ತು ನಿನ್ನ ಬಗ್ಗೆ. ನೋಡಮ್ಮ, ಸ್ಟಾಪ್ ಆಯಿತು. ನಾನು ಸ್ಟಾಪು. ಚೆನ್ನಾಗಿ ಬೈದು ಬೆಳಗ್ಗೆಯಿಂದ ಮಾತಾಡ್ದಿರೋ ಮಾತೆಲ್ಲ ಆಡಿ
ಮುಗಿಸಿ ಆಮೇಲೆ ಸೈಲೆಂಟ್ ಆಗೋದು ಮೇಡಮು. ಇದು ಜಸ್ಟ್ ಇವಾಗ ತಾನೇ ಬಂದ್ವಿ. ಟೈಮ್ ಬಂದು 2:10. ತಲಗಟ್ಪುರವರೆಗೂ ಸೂರ್ಯ ಕರ್ಕೊಂಡ್ಬಂದು ಬಿಟ್ಟ ಕಾರಲ್ಲಿ. ಅಲ್ಲಿಂದ ಬಸ್ ಹತ್ಕೊಂಡು ಬಂದ್ವಿ. ಸೀಟನ್ನೇ ಸಿಕ್ತು, ಬಟ್ ಸಿಕ್ಕಾಬಟ್ಟೆ ಬಿಸಿಲೈತೆ. ಆ ಬಿಸಿಲಲ್ಲಿ ಸಾಕು ಅನ್ನಿಸ್ತದೆ. ಬರ್ಬೋದು, ಬಟ್ ತುಂಬ ಬಿಸಿಲಿದೆ. ಬಂದ್ವಿ ಇವಾಗ. ತಾತ ಪಾಪ ಏನು ಡಿಸ್ಟರ್ಬ್ ಮಾಡಿಲ್ಲ. ಪಾಪ ತಾತನೂ ಆರಾಮಾಗೆ ಕುತ್ಕೊಂಡು ತಮ್ಮ ಜೊತೆ ಬಂತು. ಸಿಗ್ನಲಲ್ಲೇ ಬಿಟ್ಟರು, ಸೊ ಅದರಿಂದ ಮನೆಗೆ ತುಂಬ ಬೇಗನೆ ಬಂದ್ವಿ. ನೋಡೋಣ ಮೀಟು ಹೆಂಗೆ ಬೈದ್ರು ಅಂತ. ಫ್ರೆಂಡ್ಸ್ ಕಾಲ್ ಮಾಡ್ತಾ ಇದ್ದಾರೆ, 2 ನಿಮಿಷ. ಸೊ ಒಡವೆ ಬಂದ್ಬಿಟ್ಟು ನಾರ್ಮಲ್ ಗೋಲ್ಡ್ ಹಾಕ್ಕೊಂಡಿದ್ದೀನಿ. ನಂದು ಗೋಲ್ಡ್ ನೆಕ್ಲೆಸ್ಸು, ಗೋಲ್ಡ್ ಜುಮ್ಕಿ ಹಾಕ್ಕೊಂಡಿದ್ದೀನಿ. ನಾನು ಮಾಟಿ ಹಾಕ್ಕೊಂಡಿಲ್ಲ. ಎಲ್ಲ ಟೈಮಲ್ಲೂ ಮಾಟಿ ಹಾಕಲ್ಲ, ಅಷ್ಟು ಇಷ್ಟ ಆಗಲ್ಲ ನನಗೆ. ನಾರ್ಮಲ್ ವಾಚ್ ಹಾಕ್ಕೊಂಡಿದ್ದೀನಿ. ನಮ್ಮ ಹಸ್ಬೆಂಡ್ ಕೊಡಿಸಿದ್ದು ಸೊನಾಟ ವಾಚ್, ಗೋಲ್ಡ್ ವಾಚ್. ತುಂಬ ಇಷ್ಟ ಇದು ಬೆಳೆ. ಆಮೇಲೆ ಈ ಸ್ಯಾರಿ ಬಂದು ನಾನು ಇನ್ನೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿರಲಿಲ್ಲ. ನಮ್ಮ ಅಪ್ಪ ಅಮ್ಮನ 25th ವೆಡ್ಡಿಂಗ್ ಆ್ಯನಿವರ್ಸರಿನ ಕೆಂಗಲಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡ್ರು. ಅಪ್ಪ ಅಮ್ಮನೇ ನಾವು ಮಾಡಿಲ್ಲ, ನಿಜ ಹೇಳ್ಬೇಕಂದ್ರೆ. ಆ ಟೈಮಲ್ಲಿ ಅಮ್ಮ ನಮಗೆ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು. ಅದರಿಂದನೇ ನನಗೊಂದು ಸ್ಯಾರಿ, ಪಲ್ಲವಿಗೊಂದು ಸ್ಯಾರಿ ಕೊಡಿಸಿದ್ರು. ಇದು ಆ ಸ್ಯಾರಿ ಅವಾಗ ಉಟ್ಕೊಂಡಿದ್ದು. ತಿರ್ಗಿ ನಾನು ಹುಟ್ಟೇ ಇಲ್ಲ, ಇವತ್ತೇ ಹುಟ್ಟಿದ್ದು. ಆಲ್ಮೋಸ್ಟ್ ಮ್ಯಾಕ್ಸಿಮಮ್ 5 ಇಯರ್ಸ್ ಮೇಲೆ ದಾಟಿದೆ. ಮಿನಿಮಮ್ 5, ಬಟ್ ಮ್ಯಾಕ್ಸಿಮಮ್ 5 ಮೇಲೆ ಆಗಿದೆ. ಈಗ ಆಲ್ಮೋಸ್ಟ್ ಒಂದು 31 ಇಯರ್ಸ್ ಕಂಪ್ಲೀಟ್ ಆಗಿದೆ. ಫ್ರೆಂಡ್ಸ್ ಕಾಲ್ ಮಾಡ್ತಾನೆ ಇದ್ದಾರೆ. ಸೊ ಆ ಸ್ಯಾರಿ ತುಂಬಾ ಸಾಫ್ಟ್ ಆಗಿದೆ, ಸಿಕ್ಕಾಪಟ್ಟೆ ಸಾಫ್ಟ್ ಇದೆ. ಇಷ್ಟು ಸಣ್ಣ ಬೇಕಾದ್ರೆ ಪಿನ್ ಮಾಡ್ಬೋದು ನೋಡಿ ಈ ಥರ. ಸೊ ಆ ಸ್ಯಾರಿ ಬಟ್ ಖುಷಿಯಾಗೋದಿಲ್ಲ ಅಂದರೆ ಈ ಬ್ಲೌಸ್ನ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೆ. ಅವಾಗ ಒಂದು ಕಡೆ ನವಿಲ್ ಹಿಂಗೆ ಬಂದಿದೆ, ಒಂದು ಕಡೆ ನವಿಲ್ ಪಾಚೋಗ್ಬಿಟ್ಟೈತೆ. ಸೊ ಬಟ್ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು, ಅದೊಂದು ಖುಷಿ ಇದೆ. ಬಿಟ್ಬಿಟ್ಟಿದ್ದೀನಿ ಸ್ಟಿಚ್ ಎಲ್ಲ ಮಾಡೋದು. ಸೊ ಇಷ್ಟೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ಹಳೇದು ಎಲ್ಲ ಇದರಲ್ಲಿ ಮಿಕ್ಸಪ್ ಮಾಡಿದ್ದೀನಿ. ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ, ಸರಿನಾ? ಸೊ ಬಾಯ್ ಬಾಯ್. इधर डालिए, इधर ये नीचे. अच्छा वो रूम के टाइप है बेडरूम में हॉल, नीचे हॉल में वैसा आए ना. उधर एल शेप आए तो अच्छा है ना. नहीं लगा है ना. ಇದು ನೋಡಿದಾ ಬೇಡಿ ನೋಡಿ ಈ ಥರ ಇಲ್ಲಿ ಬಂತ ಕ್ಲೀನಾಗೆ ಬಂತಾ. ಈ ಮನೆಗೆಲ್ಲ ಚೆನ್ನಾಗಿ ಬಂದೈತೆ. ಅಲ್ಲ ಜಾಗ ಬಂತ ಕೈ ತೊಳೆಯೋಕ್ಕೆ, ಅಡುಗೆ ಮಾಡೋದಕ್ಕೆ, ಇಲ್ಲ ಏನೋ ಇಟ್ಕೊಳಕ್ಕೆ. ಇದೇ ಚೆನ್ನಾಗಿದ್ದಾವೆ. ಮೇಲ್ಗಡೆ ಹೋಗ್ತಾ ಮನೆಗಳೇನೆ. ಅಲ್ಲ ಅಮ್ಮ, ನಾನು ಅದೇ ನೋಡಿ ಈ ಥರ ಹೇಳಿದ್ವಿ ನೋಡಿ. ಮೇಲ್ಗಡೆ ಹೋಯ್ತಾ ಮನೆಗಳು ದೊಡ್ಡದಾಗೆ ಬರ್ತಾವಲ್ಲ ರೀ. ಅಯ್ಯೋ ರಾಮಚಂದ್ರ ಪ್ರಭು. ಸಿಂಹ ಏನು ಮಾಡ್ತೈತೆ? ಮಂಗೈತೆ. ಇದಕ್ಕೆಂದು ಅಡುಗೆ ಮನೆ ಇಷ್ಟು ದೊಡ್ಡದಾಗಿ ಕಿಟಕಿ ಇಕ್ಕವಲ್ಲ ಅಡುಗೆ ಮನೆಗೆ. ಹಾಂ ಹಾಲೆಲ್ಲ ಬಾಕ್ಸ್ ಶಾಪಲ್ಲಿ ಸಿಕ್ಕಿದೆ ಚೆನ್ನಾಗಿ. ಕೆಳಗಡೆ ಸಿಗುತ್ತಮ್ಮ, ಬಾತ್ರೂಮ್ ಇಲ್ಲಿ ಹಾಕಿದಕ್ಕೆ ಸಿಕ್ಕೈತೆ. ಕೆಳಗಡೆ ಏನ್ ಗೊತ್ತಾ, ಸಂಪಿದೆಯಲ್ಲ, ಅದಕ್ಕೆ ಸ್ವಲ್ಪ ಇದು. पूरा डालता है, पूरा डालने के बाद वो जो फूड कलर है उसको डाउन करेंगे नीचे नीचे करेंगे पूरा ನಮ್ಮ ಯಜಮಾನ್ರು ಮೇಲ್ಗಡೆನೇ ಇದ್ದಾರೆ. ಅವ್ರ ನಿಧಾನಕ್ಕೆ ಬರಲಿ, ನಾವು ಹೋಗ್ತಿದ್ದೇವೆ. ಅಲ್ಲೂ ಆಮು ಅಲ್ಲುವಾ ಅಂದ್ರೆ ಹೇಳ ಎತ್ತು ಬಾ. ನಿನ್ನ ತಮ್ಮಂಗೆ ಗೊತ್ತಲ್ಲ ಹಿಂದಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗುವಾಗ ವಾಟರ್ ಮೆಲನ್ ತೊಗೊಂಡು ಹೋಗ್ತಾಯಿದ್ವಿ. ಈ ಸೀಸನಲ್ಲಿ ಎಲ್ರಿಗೂ ಈ ಹಣ್ಣಂದರೆ ಇಷ್ಟ ಅಲ್ವಾ. ಸೊ ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್ ಬಾಯ್.